ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿಯಮಾಮೃತಾತ್. ಓಂ. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಹಾಗೆ ಮಾತನಾಡಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈಗಾಗಲೇ ಜ್ಯೋತಿಷ್ಯ 108ನೇ ಬ್ಯಾಚ್ ಇದೇ ಆಗಸ್ಟ್ 12ರಿಂದ ಸ್ಟಾರ್ಟ್ ಆಗ್ತಾ ಇದೆ. 107 ಬ್ಯಾಚಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿರುವಂಥದ್ದು. ಇದರ ಜೊತೆಗೆ ರೇಕಿ ಹೀಲಿಂಗ್ ಕ್ಲಾಸಸ್ 4 ದಿನದ ಕ್ಲಾಸಸ್ ಇದಾಗಿರುವಂಥದ್ದು. ಈ ಆನ್ಲೈನ್ ಕ್ಲಾಸಸ್ ಜುಲೈ 23ನೇ ತಾರೀಕು ಮಾರ್ನಿಂಗ್ 11 ಗಂಟೆಯಿಂದ 12 ಗಂಟೆ ಹಾಗೆ ಸಂಜೆ 7:30ರಿಂದ 8:00ವರೆಗೆ ಆನ್ಲೈನ್ ಕ್ಲಾಸಸ್ ಕೂಡ ಇರುವಂಥದ್ದು. ಇದಕ್ಕೆ ಕೂಡ ನೀವು ಕರೆ ಮಾಡಬಹುದಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಒಳನರಸೀಪುರದಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು, ಎಜುಕೇಶನ್ ಬಗ್ಗೆ. ಮಗಳ ಎಜುಕೇಶನ್ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಇಲ್ಲ, ಡೇಟ್ ಆಫ್ ಬರ್ತ್ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 22/8/2003. 22/8/2003. ಬೆಳಗ್ಗೆ 10:35. ಬೆಳಿಗ್ಗೆ 10:35. ಹುಟ್ಟಿದ ಸ್ಥಳ ಒಳನರಸೀಪುರ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ. ನಮಸ್ಕಾರ. ಅದು BEd ಮಾಡ್ತಾ ಇದ್ದಾಳೆ ಗುರುಜಿ, ಅದೇನು ಕಂಪ್ಲೀಟ್ ಆಗುತ್ತಾ ಏನು ಅಂತ ಕೇಳಿ. ಏನು ಮಾಡ್ತಾ ಇದ್ರೆ? BEd ಮಾಡ್ತಾ ಇದ್ದಾಳೆ, ಫಸ್ಟ್ ಇಯರ್ BEd ಈ ಸಲ. BEd ಎಜುಕೇಷನ್. ಹಾಂ, 10ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದ್ರಾ? ಆಯ್ತು ಗುರುಜಿ. ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ರಾ? ಹಾಂ ಆಯ್ತು ಗುರುಜಿ. ಮತ್ತೆ ಇಲ್ಲಿ ಯಾಕೆ ಡೌಟ್ ಬಂದಿದೆ ನಿಮಗೆ? ಅದೇ ಅವಳು MSc ಮಾಡಬೇಕು ಅಂತ ಇದ್ದಾಳೆ. BEd ಆಗಿ MSc ಮಾಡ್ತಾಳೆ ಹಿಂಗೆ. ಮತ್ತೆ BEd ಕಂಪ್ಲೀಟ್ ಮಾಡ್ತಾರಾ ಅನ್ನೋದ್ರೆ ಏನು ಅರ್ಥ? ಅದು ನಿಮ್ಮ ಕ್ವಶನ್ ಹಿಂಗೆ ಸರಿನೇ ಇಲ್ಲಪ್ಪ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಮ ಪ್ರಶ್ನೆನೇ ಸ್ವಲ್ಪ ಸರಿ ಇಲ್ಲ. ಈಗ ಆಲ್ರೆಡಿ ಅವಳ ಮನಸ್ಸಲ್ಲಿ MSc ಮಾಡಬೇಕು ಅಂತಿದೆ. ನೀವು BEd ಕಂಪ್ಲೀಟ್ ಮಾಡ್ತಾಳ ಅಂತಂದರೆ ಎಲ್ಲೋ ಓದ್ತಾ ಇಲ್ವನ್ನೋ ಅಂದ್ಕೊಂಡೆ ನಾನು ಫಸ್ಟು. ಅವಳ ತಲೆ ಆಲ್ರೆಡಿ MSc ಮಾಡಬೇಕು MEd ಮಾಡಬೇಕು ಅಂತಿದ್ರೆ ನೀವು ಕ್ವಶನ್ ಕೇಳಿರೋ ಇದೆ ಕಂಪ್ಲೀಟ್ಲಿ ತಪ್ಪು, ರಾಂಗ್ ಕ್ವಶನ್ ಕೇಳಿದ್ದೀರಾ. ಸ್ವಲ್ಪ ಕೇಳಬೇಕಾರೆ ಸಮಂಜಸವಾಗಿ ಕೇಳಬೇಕು. ಇಲ್ಲಿ ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಡಿಸ್ಪ್ಲೇ ಕೇಳಿಸುತ್ತೋ ಇಲ್ಲೋ? ಕಾಣಿಸುತ್ತಾ ಡಿಸ್ಪ್ಲೇ? ನೋಡ್ತಾ ಇದ್ದೀರಾ? ನೋಡ್ತಾ ಇಲ್ಲ. ಎಲ್ಲಿದ್ದೀರಾ? TV ನೋಡಲ್ವಾ? ಇಲ್ಲ ಗುರುಜಿ, TV ನೋಡ್ತಾ ಇಲ್ಲ, ಹೊರಗಡೆ ಬಂದಿದ್ದೆ. ಸ್ವಲ್ಪ ಜ್ಯೋತಿಷ್ಯ ಕಲಿಸಿ. ನಿಮ್ಮ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಜ್ಯೋತಿಷ್ಯ. ಪ್ಲ್ಯಾನಿಂಗು ಚೆನ್ನಾಗಿರುತ್ತೆ. ಯಾಕಂದರೆ ಅವಳು ಎಜುಕೇಷನ್ ಲೈನಲ್ಲೇ ಇರೋದ್ರಿಂದ ಜ್ಯೋತಿಷ್ಯ ಖಂಡಿತ ಅವಳಿಗೆ ಸಹಾಯ ಆಗುತ್ತೆ. ಒಂದು ಮಾತು ಹೇಳಿ ನೀವು, 10ನೇ ಮನೆ ಬಂದಿರೋದ್ರಿಂದ ಟಾಪಲ್ಲಿ ಇರ್ತಾರೆ. 10ನೇ ಮನೆ ಅಂದರೆ ಹೈಯೆಸ್ಟ್ ಟಾಪಲ್ಲಿ ಇರ್ತಾರೆ. ಹಾಗೆ 7ನೇ ಮನೆ ಅಂತಂದರೆ ಇಲ್ಲಿ ರಾಹು ಎಲ್ಲಿವರೆಗೂ ಇರುತ್ತೆ ನೋಡೋಣ. ರಾಹು 2025, ಅದಾದಮೇಲೆ ಗುರು ಬರುತ್ತೆ. ಗುರುವಿನ ಕಾಂಬಿನೇಷನಲ್ಲಿ ಸ್ವಲ್ಪ ಇಳಿಯುತ್ತೆ. ಇವಾಗ ಏನೇನಿದೆ ಕಂಪ್ಲೀಟಾಗಿ ಇಳಿಯುತ್ತೆ ಸ್ವಲ್ಪ. ಆದರೆ 5ನೇ ಮನೆ ಮತ್ತು 10ನೇ ಮನೆ ಇರೋದ್ರಿಂದ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು. 5ನೇ ಮನೆ ಸ್ವಲ್ಪ ಸೋಂಬೇರಿತನ ತರೋದ್ರಿಂದ ತೊಗರಿ ಬೇಳೆನ ದಾನ ಮಾಡಿ. ಹಾಗೆ ಬಲಗೈ ತೋರ್ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ. ಲೈಫ್ ಸೂಪರ್ ಆಗಿದೆ, ಟೆನ್ಷನ್ ತೊಗೋಬೇಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಹೆಸರು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಆಫ್ ಪ್ಲೇಸ್ ಹಾಗೆ ಬರ್ತ್ ಆಫ್ ಟೈಮನ್ನು ಹೇಳಬೇಕಾಗತ್ತೆ. ಆಕಸ್ಮಿಕವಾಗಿ ಗೊತ್ತಾಗಿಲ್ಲ ಅನ್ನೋದಾದರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಈ ಪ್ರಶ್ನಾಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿರಬಹುದು ಅಥವಾ ಮುಂದಿನ ಜೀವನದ ಒಂದು ಭವಿಷ್ಯ ಹೇಗಿದೆ ಅನ್ನೋದರ ಬಗ್ಗೆ ಗುರುಜಿಯವರು ನಿಖರವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ. ಗುರುಗಳೇ, ಇನ್ನು ರೇಕಿ ಹೀಲಿಂಗ್ ಕ್ಲಾಸಸ್ ಕೂಡ ಶುರುವಾಗ್ತಾ ಇರುವಂಥದ್ದು. ಇನ್ನು ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋದಾದರೆ ನೋಡಿ, ನಮ್ಮ ಪ್ರತಿ ಸತಿ ಮಾಡಿದ್ದೀವಿ. ಆಲ್ಮೋಸ್ಟ್ ಇದು 8ನೇ ಬ್ಯಾಚ್ ಇರ್ಬೋದು. ಇದರಲ್ಲಿ ತುಂಬ ಜನ ರೇಕಿ ಹೀಲಿಂಗ್ ಎಲ್ಲ 3,000, 4,000, 8,000ಕ್ಕೆಲ್ಲ ಮಾಡ್ತಾರೆ. ಅದರಲ್ಲಿ ಅಷ್ಟು ದುಡ್ಡು ಕೊಟ್ಟು ತುಂಬ ಜನ ಹೋಗಿ ಏನೋ ಒಂಥರ ಒಂದು ರೀತಿಯ ಮನಸ್ಸಿನ ಆಘಾತದಲ್ಲಿ ಇರ್ತಾರೆ. ರೇಖಿ ಅಂತಕ್ಕಂಥದ್ದು ಜಸ್ಟ್ ಒಂದು ಸಿಂಬಲ್. ಅದರಲ್ಲಿ ಚೋಕೂರೆ ಅಂತ ಬರುತ್ತೆ, ಹಾಗೆ ಸೇಹೆಕ್ಕಿ ಅಂತ ಬರುತ್ತೆ. ಇವೆರಡು
ನಮ್ಮ ಔರಾ ಅಂತ ಏನು ಕರಿತೀವಿ, ಅದಕ್ಕೆ ಸಪೋರ್ಟ್ ಕೊಡ್ತಕ್ಕಂಥದ್ದು, ಬ್ಲಾಕ್ ಮಾಡ್ತಕ್ಕಂಥದ್ದು ನೆಗೆಟಿವ್ ಎನರ್ಜೀಸ್ನ. ಇದನ್ನು ಕ್ಲೀನ್ಸಿಂಗ್ ಪ್ರೋಸೆಸ್ಸಲ್ಲಿ ಮಾಡಬೇಕು. 4 ದಿವಸ ಹೆಚ್ಚು ಕಮ್ಮಿ 1 ಅವರು ಕ್ಲೀನ್ಸಿಂಗ್ ಪ್ರೋಸೆಸ್. ಇದು ರೇಖಿ ಮಾತ್ರ ಹೇಳ್ಕೊಡ್ತೀರಾ? ರಾಂಗ್. ಆ ರೇಖಿಲಿ ನಿಮಗೆ ಸಪ್ತಚಕ್ರಗಳ ಅನಾವರಣ ಹೇಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳೋಣ. ಆ ರಿಲೇಷನ್ಶಿಪ್ ಪ್ರಾಬ್ಲಮಲ್ಲಿ ಹಾರ್ಟ್ ಚಕ್ರ, ಹೃದಯ ಚಕ್ರ, ಅನಾಹತ ಅಂತ ಕರೀತಾರೆ. ಆ ಚಕ್ರ ಪ್ರಾಬ್ಲಮ್ ಇದ್ದಾಗ ರಿಲೇಷನ್ಶಿಪ್ ಪ್ರಾಬ್ಲಮ್ ಬರುತ್ತೆ. ಯಾರನ್ನೋ ಇಷ್ಟಪಡ್ತಾ ಇರ್ತೀರಾ, ಅವರು ಇಷ್ಟಪಡ್ತಾ ಇರ್ತಾರೆ. ಸಡನ್ನಾಗಿ ಸ್ವಲ್ಪ ತಿಂಗಳು ವರ್ಷ ಆದಮೇಲೆ ಡೌನ್ ಆಗುತ್ತೆ. ಸೊ ಅವ್ರ ಹಾರ್ಟ್ ನಿಮ್ಮ ಹಾರ್ಟ್ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ದ್ವೇಷದ ವಾತಾವರಣ ಅಥವಾ ಒಂದು ಆಸಕ್ತಿ ಕಮ್ಮಿ ಆಗಿರ್ತಕ್ಕಂಥದ್ದು. ಇದು ಬರೀ ಅದೊಂದೇ ಅಲ್ಲ, ಮದುವೆ ಆಗಿರೋದು ಅಷ್ಟೇ. ಮುಂಚೆ ಚೆನ್ನಾಗಿದ್ದರು, ಇವಾಗ ಯಾವಾಗ ನೋಡಿದ್ರು ರೇಗ್ತಾ ಇರ್ತಾರೆ, ಯಾವಾಗ ನೋಡಿದ್ರು ಸ್ವಲ್ಪ ಹೇಳಲ್ಲ ಏನು ವಿಚಾರ. ಮುಂಚೆ ಎಲ್ಲ ಹೇಳ್ತಾಯಿದ್ರು. ಆವಾಗ ಹಾರ್ಟ್ ಚಕ್ರ ಇಬ್ಬರಿಗೂ ಓಪನ್ ಆಗಿತ್ತು. ಕಾರಣಾಂತರದಿಂದ, ಅಂದರೆ ಒಂದು ಜೀವನದ ಶೈಲಿ ಅಥವಾ ಮನಸ್ಸಿನ ಒಂದು ಗೊಂದಲ ಅಥವಾ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಏನಾಗ್ಬಿಡುತ್ತೆ, ಒಂದೊಂದು ಸತಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿಬಿಡುತ್ತೆ. ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ಸಡನ್ನಾಗಿ ಆಫೀಸಲ್ಲಿ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ತೊಗೊಂಬಂದು ಹೆಂಡತಿ ಮಕ್ಕಳ ಮೇಲೆ ಹಾಕೋದು. ಸೊ ಇದಕ್ಕೆ ರೂಟ್ ಕಾಸ್ನ ಹುಡುಕಿ ಅಲ್ಲಿಂದ ಟ್ರೀಟ್ಮೆಂಟ್ ಆಗಿ ಆಮೇಲೆ ನಾವು ಎಲ್ಲ ಚಕ್ರನೂ ಓಪನ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚಕ್ರ ಬ್ಯಾಲೆನ್ಸಿಂಗಲ್ಲಿ ಎಲ್ಲರಿಗೂ ಕೂಡ ಯಾವುದೋ ಒಂದು ಚಕ್ರ ಕ್ಲೋಸ್ ಆಗಿರುತ್ತೆ ಅಂತಲ್ಲ, ಮಲ್ಟಿಪಲ್ ಚಕ್ರಸ್ ಕ್ಲೋಸ್ ಆಗಿರುತ್ತೆ. 7 ಚಕ್ರಸು ಬ್ಲಾಕ್ ಆಗಿರೋರು ಕುಡಿತ, ವ್ಯಸನ, ಟೆನ್ಷನ್ನು ಏನೋ ಸುಮ್ಮನೆ ಬಿದ್ದಿರ್ತಾವೆ ಮನೇಲಿ. 7 ಚಕ್ರನೂ ಬ್ಲಾಕ್ ಆಗಿಬಿಟ್ಟಿದ್ರೆ ಏನೂ ಕೆಲಸ ಮಾಡಲ್ಲ. ಏನು ಮಾಡ್ತೀವಿ ಅಂದರೆ ಎಲ್ಲ ಲಾಸ್. ಫಸ್ಟು ಚಕ್ರ ಓಪನ್ ಆದರೆ ಜ್ಯೋತಿಷ್ಯದಲ್ಲಿ ಬಿಡಿ, ಅದರಲ್ಲಿ 5ನೇ ಮನೆ ಇದೆಯೋ 8ನೇ ಮನೆ 12ನೇ ಮನೆ ಇದೆಯೋ ಇದೆ ಅಂತ ಅಂದ್ಕೊಳ್ಳೋಣ. ಚಕ್ರಾಸ್ ಬ್ಲಾಕ್ ಆಗಿಬಿಟ್ರೆ, 7 ಚಕ್ರಾಸು ಬ್ಲಾಕ್ ಆಗಿಬಿಟ್ರೆ ಆ ವ್ಯಕ್ತಿಗೆ ಒಳಗಡೆ ಜೋಶ್ ಅಂತ ಏನು ಕರಿತೀವಿ, ಪ್ಯಾಷನ್ ಅಂತ ಏನು ಕರಿತೀವಿ, ಫೋಕಸ್ ಅಂತ ಏನಿರ್ತೀವಿ ಇರೋದೇ ಇಲ್ಲ. ಅಟ್ಲೀಸ್ಟ್ ಯಾವುದೋ ಒಂದು ಸಣ್ಣ ಕೆಲಸ 15,000 10,000 20,000ಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಅಥವಾ ಕೋಟಿಗಟ್ಟಲೆ ಇದ್ದರೂ ಕೂಡ ಒಂದು 40 ಎಕರೆ 10 ಎಕರೆ 20 ಎಕರೆ ತೋಟ ಇದ್ದರೂ ಕೂಡ ಹೋಗಿ ಫೋಕಸ್ ಮಾಡಿ ಅದರಲ್ಲಿ ಫೋಕಸ್ ಮಾಡೋಣ ಅಂತ ಇರ್ತಕ್ಕಂಥದ್ದು ಸಪ್ತಚಕ್ರಗಳು. ಸಪ್ತಚಕ್ರಗಳಿಗೂ ಜ್ಯೋತಿಷ್ಯಕ್ಕೂ ಸ್ವಲ್ಪ ಸಮನ್ವಯ ಇದ್ದಿರ್ತಕ್ಕಂಥದ್ದು. ಇದು 4 ಡೇಸಲ್ಲಿ ಅಟ್ಲೀಸ್ಟ್ ಚಕ್ರ ಬ್ಲಾಕೇಜ್ನ ತೆಗೆದ್ರೆ ಅದಕ್ಕೆ ಸ್ವಲ್ಪ ಕ್ರಿಸ್ಟಲ್ ಟ್ರೀಟ್ಮೆಂಟ್ ಕೊಟ್ಟು, ರೇಖಿನ ಹೇಳಿಕೊಟ್ಟು, ಅದರೊಳಗಡೆ ಮೆಡಿಟೇಷನ್ನ ಫಿಲ್ ಮಾಡಿದ್ರೆ ಆಲ್ಮೋಸ್ಟ್ ಏನಾದ್ರು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಒಂದು 2-3 ತಿಂಗಳು 4 ತಿಂಗಳಲ್ಲಿ ಅವ್ರಿಗೆ ಶುರು ಆಗುತ್ತೆ. ಜಸ್ಟ್ 899 ರುಪೀಸ್. ಜುಲೈಯಲ್ಲಿ ಕ್ಲಾಸ್ ಇದೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ಕಾಲ್ ಮಾಡ್ತೀರಾ, ಅದೇನು ಮಾಡಬೇಕು ಇದೇನು ಮಾಡಬೇಕು ಅಂತೀರಾ. ಲೈಫ್ ಡೈನಮಿಕ್ ಇರೋದ್ರಿಂದ ಇವತ್ತಿರೋ ಪರಿಸ್ಥಿತಿ ನಾಳೆ ಇರಲ್ಲ, ನಾಳೆ ಇರೋ ಪರಿಸ್ಥಿತಿ ಇವತ್ತು ಇರಲ್ಲ, ಇವತ್ತು ನಾಳೆ ಇರೋ ಪರಿಸ್ಥಿತಿ 3ನೇ ದಿವಸಕ್ಕೆ ಫ್ಯೂಚರಲ್ಲಿ ಇಲ್ಲದೇ ಇರತಕ್ಕಂಥದ್ದು ಇರುತ್ತೆ. ಮುಂದಿನ ಕರೆಗೆ ಹೋಗೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮನೆಯವರ ಬಗ್ಗೆ ಕೇಳಬೇಕು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ? ಪ್ರಶ್ನೆಶಾಸ್ತ್ರ ಮೇಡಮ್. ಒಂದು ಸಂಖ್ಯೆಯನ್ನ ಹೇಳಿ. 14 ಮೇಡಮ್. 14. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಮೇಡಮ್? ಈಗ ನಮ್ಮ ಮನೆಯವ್ರು ಡ್ರೈವಿಂಗ್ ಹೋಗ್ತಾ ಇದಾರೆ, ಸ್ವಲ್ಪ ಅದನ್ನ ಬಿಟ್ಟು ಲಾರಿ ಹೋಗ್ತಾ ಇದಾರೆ. ಓಕೆ. ಅದ್ರ ಬಿಟ್ಟು ಆಟೋ ಏನಾದ್ರು ಮಾಡಿ ಚೆನ್ನಾಗಾಗುತ್ತಾ ಅಥವಾ ಏನ್ ಮಾಡಿದ್ರೆ ಚೆನ್ನಾಗತ್ತೆ ಅಂತ ಹೇಳಿ ಕೇಳಕ್ಕಾಗಿ ಫೋನ್ ಮಾಡಿ. ಸರಿ, ಓಕೆ. ಗುರುಗಳಿದ್ದಾರೆ ಮ್ಯಾಮ್, ಮಾತಾಡಬಹುದು. ನನಗೆ ಕ್ವಶ್ಚನೇ ಅರ್ಥ ಆಗಿಲ್ಲ. ಅಂದ್ರೆ ಅವರು ಯಜಮಾನರು ಲಾರಿ ಓಡಿಸ್ತಾ ಇದ್ದಾರೆ. ನಿಮ್ಮ ಯಜಮಾನರು ಲಾರಿ ಓಡಿಸ್ತಾ ಇದ್ದಾರಾ? ಅದನ್ನ ಬಿಟ್ಟು ಅದು ಬಿಟ್ಟು ಏನು ಮಾಡ್ಬೇಕಂತೆ? ಸ್ವಂತ ಉದ್ಯೋಗ ಮಾಡಬೇಕು. ಆಟೋ ಓಡಿಸಿದ್ರೆ ಸೊ ಒಳ್ಳೆಯದು. ಆಟೋಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀರಾ? ಓಕೆ. ಈಗ ಲಾರಿ ಯಾರ್ದು? ಲಾರಿ ಬೇರೆ ಸರ್. ಜಸ್ಟ್ ಡ್ರೈವಿಂಗ್ ಹೋಗ್ತಾ ಇದ್ದಾರೆ, ಈಗ ಆಟೋ ಹಾಕಿ ಮಾಡೋಣ ಅಂತ. ಅದು 7ನೇ ಮನೆ ನೋಡ್ತೀನಿ. 7ನೇ ಮನೆ ಏನು ಬರುತ್ತೆ ಅಂತ ನೋಡೋಣ. 7ನೇ ಮನೆ ಸ್ಕ್ರಿಪ್ಟು ಚೆನ್ನಾಗಿ ಬಂತು ಅಂದರೆ ನೋಡಿ. ಫಸ್ಟ್ ಆಫ್ ಆಲು ನಿಮ್ಮ ಯಜಮಾನರಿಗೆ ಸ್ವಲ್ಪ ಸೋಂಬೇರಿತನ ಕಾಂಬಿನೇಷನ್ ಇದೆ. 5ನೇ ಮನೆ ಅಂದರೆ ಸೋಂಬೇರಿತನ. ಅದು ನೀವು ಅರ್ಥ ಮಾಡ್ಕೋಬೇಕು. ನೀವು ನನಗಿಂತ ಹೆಚ್ಚಾಗಿ
ಅವರ ಧರ್ಮಪತ್ನಿ ಆಗಿರೋದ್ರಿಂದ ನಿಮಗೆ ಗೊತ್ತು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ. ಕರೆಕ್ಟಾ? ಹೌದು ಯಾವಾಗ ಇಲ್ಲಿ 5 ಬರುತ್ತೋ ಅಲ್ಲಿ ನೀವೇನೇ ಕೊಡಿಸಿದ್ರು 2 ದಿವಸ ಅದೇನೋ ಹೇಳ್ತಾರಲ್ಲ, ಈ ಹೊಸ್ದಾಗಿ ಮದುವೆ ಆದವರು ಜೊತೆಲಿ ಕೈ ಇಟ್ಕೊಂಡು ಏನು ಊರಲ್ಲೆಲ್ಲ ತೋರಿಸಿದ್ದು, 1-2 ತಿಂಗಳಾದಮೇಲೆ ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಅವಳೊಂದು ತೀರ ನಾನೊಂದು ತೀರ ಅಂತ ಒಂದು ಥಿಯೇಟ್ರಿಗೆ ಹೋದ್ರು ಕೂಡ ಆ ಕಡೆ ಸೀಟಲ್ಲಿ ಅವಳು, ಈ ಕಡೆ ಸೀಟಲ್ಲಿ ನಾನು, ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ 5ನೇ ಮನೆ ಬಂದಾಗ ನೀವೆಲ್ಲ ಪಾಪ ಟ್ರೈ ಮಾಡಿರ್ತೀರ. ಇದು ಕೊಡಿಸಿದ್ರೆ ಅವ್ರು ಕಷ್ಟಪಟ್ಟರೆ ಖಂಡಿತ ಇದು ಸಕ್ಸಸ್. ಇದು ಒಂದು ಅಂದರೆ ಸೆಲ್ಫ್ ಸಕ್ಸಸ್ ಅಂತ ಬರುತ್ತೆ. ಒಂದು ಅಂದರೆ ಸೆಲ್ಫ್ ಸಕ್ಸಸ್ ಅಂಡರ್ಗ್ರೌಂಡಲ್ಲಿ ನಾವು ನೋಡಬೇಕು. ಇದು 5 ಅಂತ ಬರಬಾರ್ದು. 5 ಫೈನಾನ್ಸ್ಗೆ ವೆರಿ ವೆರಿ ಡೇಂಜರಸ್ಸು. ನೋಡಿ ನಾನು ಹಿಂಗೆ ಹಾಕ್ತಾ ಫೈನಾನ್ಸ್ ಹಾಕಿದ್ದೆ, ಅವಾಗ ಜಾಬ್ ಬಿಸ್ನೆಸ್ ಫೈನಾನ್ಸ್ ಹಾಕಿದೆ. ಇಂಥದನ್ನು ಕಲ್ತ್ಕೋಬೇಕು ಹೆಣ್ಮಕ್ಳು. ಇಂಥ ಅಟ್ಲೀಸ್ಟ್ ಜ್ಯೋತಿಷ್ಯ ಕಲ್ತ್ಕೊಂಡು ಮನೆ ನಡೆಸ್ರಪ್ಪ. ಒಳ್ಳೆ ಆ್ಯಪ್ ಕೊಟ್ಟಿದ್ದೀನಿ, ಒಳ್ಳೆ ಆ್ಯಪ್, ಎಕ್ಸಲೆಂಟ್ ಆಗಿರ್ತಕ್ಕಂಥ ಆ್ಯಪ್. ಆರಾಮಾಗಿ ಮಾಡ್ಬೋದು. ಗಂಡ ಚೆನ್ನಾಗಿದ್ದಾನೆ, ಮಕ್ಕಳು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಅಟ್ಲೀಸ್ಟ್ ಅವ್ರ ಜೀವನ ಹೆಂಗೆ ಹೋಗುತ್ತೆ ಅಂತ ಹೇಳಿ ನಡೀತಕ್ಕಂಥ ಒಂದು ಜ್ಯೋತಿಷ್ಯ ಕಲೀರಿ. ಇಲ್ವಾ ಏನು ಎಲ್ಲ ಕಿತ್ತೋಗಿ ಏನೂ ಆಗಿದೆ, ನಂದು ಎಜುಕೇಷನ್ ಇಲ್ಲ ಪಾಪ. ಎಷ್ಟೊಂದು ಹೆಣ್ಮಕ್ಳಿಗೆ ಎಜುಕೇಷನ್ ಇರಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾರೆ. ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತಾರೆ, ಚೀಟಿ ಮಾಡ್ತೀನಿ ಅಂತಾರೆ. ಅವೆಲ್ಲ ಮುಳುಗೋ ಕೆಲಸನೇ, ಮನೆ ಮುಳುಗೋ ಕೆಲಸನೇ ಅದು. ಜೀವನನೂ ಮುಳುಗುತ್ತೆ, ಮನೆಯೂ ಮುಳುಗೋ ಕೆಲಸ ಪ್ಲ್ಯಾನ್ ಮಾಡ್ತೀರಾ. ಇನ್ನೊಂದು ಬೇಕಾದಷ್ಟು ಬರ್ತಾ ಇರ್ತವೆ. ಇವಾಗ ವರ್ಕ್ ಫ್ರಮ್ ಹೋಮ್ ಏನಮ್ಮ ಇದೆ, ಇವಾಗೆಲ್ಲ ಹೆಂಗಸರೆಲ್ಲ ಮಾಡ್ತಾರಲ್ಲ, ಗೊತ್ತಿಲ್ಲದೆ ಇರೋರೆಲ್ಲ. ಒಂದು ಹೋಟ್ಲ್ ಇಟ್ಬಿಡ್ತೀನಿ, ಆಮೇಲೆ ಏನೋ ಕ್ಲೌಡ್ ಕಿಚನ್ನು, ಏನು ಸಾಕಾತಾಗ ಅಡುಗೆ ಮಾಡ್ತೀವಿ, ಕ್ಲೌಡ್ ಕಿಚನ್ನು. ಅದಕ್ಕೆ ಎಷ್ಟು ಈಗ ಸ್ವಿಗ್ಗಿ ಅಂತ ಏನೋ ಹೊಡೆದ್ರೆ ಬೇಜಾನ್ ಹೋಟ್ಲ್ ಬರ್ತವೆ. ಎಲ್ಲಿ ಅಂತ ನಾವು ಪಬ್ಲಿಸಿಟಿ ಕೊಡೋಕ್ಕಾಗತ್ತೆ. ವೆರಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಕಷ್ಟ. ನಮಗೆ ಫಸ್ಟು ಯೋಗ ಇರಲೇಬೇಕು. ನಿಮ್ಮ ಹತ್ರ ಯೋಗ್ಯತೆ ಇದೆ ಅಂದ್ಕೊಳ್ಳೋಣ, ಯೋಗ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಫಸ್ಟ್ ಕ್ಲಾಸ್ ಅಡುಗೆ ಮಾಡ್ತೀನಿ, ಬಂದವರೆಲ್ಲ ತಿಂದವರೆಲ್ಲ ಇಡ್ಲಿ ಸೂಪರ್, ಚಟ್ನಿ ಅಂತೂ ಒಂದು ಇಡ್ಲಿಗೆ ಒಂದು ಬಕೆಟ್ ಚಟ್ನಿ ಖಾಲಿ ಆಗುತ್ತೆ. ಅದೆಲ್ಲ ಇರಲಿ ಪರವಾಗಿಲ್ಲ. ಒಂದು ಇಡ್ಲಿಗೆ 2 ಬಕೆಟ್ ಸಾಂಬಾರು ಖಾಲಿ ಆಗುತ್ತೆ, ಅದು ಓಕೆ ಪರವಾಗಿಲ್ಲ, ಅದು ಟೇಸ್ಟ್ ಇದೆ. ಬಟ್ ಎಷ್ಟು ಜನ ಬರ್ತಾರೆ ಅದನ್ನು ಟೇಸ್ಟ್ ಮಾಡೋಕ್ಕೆ? ಅದಕ್ಕೆ ಯೋಗ ಇರಬೇಕು. ಇದು ಯೋಗ್ಯತೆ ತೋರಿಸುತ್ತೆ. ನಿಮ್ಮ 1 ಇಡ್ಲಿಗೆ 1 ಬಕೆಟ್ ಚಟ್ನಿ ತಿಂತಕ್ಕಂಥದ್ದು ನಿಮ್ಮ ಯೋಗ್ಯತೆ ತೋರಿಸುತ್ತೆ. ಯೋಗ ಅದಕ್ಕೆ ಒಂದು ಕ್ಯೂ ನಿಂತಿರಬೇಕು ಅಂದರೆ ಅದು ಯೋಗ ಬೇಕು. ಆ ಯೋಗ ಇದೆಯಾ ತಿಳ್ಕೊಬೇಕು ಅಂದರೆ ಫಸ್ಟು ಜ್ಯೋತಿಷ್ಯ ನಮ್ಮ ಕರ್ಮ ಸಿದ್ಧಾಂತರ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಹಲವಾರು ವಿಚಾರಗಳು ಇರ್ತಕ್ಕಂಥದ್ದು. ಕರೆ ತಗೊಳ್ಳೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಕರೆ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ, ನಿಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಹಾಗೆ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಇನ್ನು ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ತುಮಕೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗಳ ಡೇಟ್ ಆಫ್ ಬರ್ತ್? 16 9 2001. 2001. ಹುಟ್ಟಿದ ಸಮಯ? ಭಾನುವಾರ 12:45. 12:45 ಮಧ್ಯಾಹ್ನ. ಹುಟ್ಟಿದ ಸ್ಥಳ? ತುಮಕೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಬಗ್ಗೆ ಗುರುಗಳಿದ್ದಾರೆ, ಮಾತನಾಡಬಹುದು. ಈಗ ಅವ್ರಿಗೆ 24 ವರ್ಷ ನಡೀತಾ ಇದೆ. ಸಿಂಹರಾಶಿಲಿ ಹುಟ್ಟಿದ್ದಾರೆ. ಸಿಂಹರಾಶಿಲಿ ಪೂರ್ವ ಪಾಲ್ಗುಣಿ ಪುಬ್ಬ ನಕ್ಷತ್ರ. ಸದ್ಯಕ್ಕೆ ಸೂರ್ಯ ದಶ 27ಕ್ಕೆ ಮುಗಿಯುತ್ತೆ. ಸೂರ್ಯನ ಕಾಂಬಿನೇಷನಲ್ಲಿ ಹಿರಿಯರು ಡಿಸೈಡ್ ಮಾಡಿರ್ತಕ್ಕಂಥ ಮದುವೆ 27 ಒಳಗಡೆ ಆಗುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. 2027 ಜುಲೈ ಒಳಗಡೆ ಹುಡುಕಿ ಕ್ಲೀನಾಗಿ ಮಾಡಿದ್ರೆ ಆಗುತ್ತೆ. ಅದು 27ವರೆಗೂ ಮಾತ್ರ ಚೆನ್ನಾಗಿರೋದು. 27 ನಂತರ 6 ವರ್ಷ ವೈವಾಹಿಕ ಜೀವನದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ, ಅಲ್ಲೋಲ ಕಲ್ಲೋಲ. ಯಾಕೆ ಅಂದರೆ ಇಲ್ಲಿ ಸೂರ್ಯ ಆದಮೇಲೆ ಚಂದ್ರದಶ 10 ವರ್ಷ 8 ಬಂದಿದೆ. ಸಾಧ್ಯವಾದಷ್ಟು ಜಾತಕ ಮಿಲನ ಹೋಗಬೇಡಿ, ಅದೆಲ್ಲ ಬೋಗಸ್ಸು, ಸುಳ್ಳು. ನಮ್ಮ ಕಾಂಪೌಂಡರ್ಗಳು ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ಸುಳ್ಳೆ. 36 ಬಂದ್ಬಿಟ್ಟಿದೆ, ಕುಜದೋಷ ಇದೆ, ಅದಿದೆ, ಅದರಿಂದ ಇದರಿಂದ ಅದು ಅಲ್ಲ. ಇಲ್ಲಿ ಲಗ್ನದಲ್ಲಿ ಕುಜ ಇದೆ ಚೆನ್ನಾಗಿರಲ್ಲ, ಕೇತು ಇದೆ, ಎಲ್ಲ ಎದರ್ಸಿಡ್ತಾರೆ.
ನಮ್ಮ ಟೆರರಿಸ್ಟ್ಗಳಂತಂದರೆ ನಮ್ಮ ಕಾಂಪೌಂಡರ್ಗಳು. ಆಚೆ ಕಡೆ ಇರೋ ಟೆರರಿಸ್ಟ್ನೆಲ್ಲ ಹೊಡೆದು ಬಿಸಾಕಿದ್ದೀವಲ್ಲ ಪುಲ್ವಾಮಾದಲ್ಲಿ. ಇಲ್ಲಿರೋರನ್ನ ನಾವು ಏನೂ ಮಾಡೋಕ್ಕಾಗಲ್ಲ. ನಿಮ್ಗಳು ನೀವು ಸುರಕ್ಷಿತವಾಗಿ ಇಟ್ಕೋಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಹೈಯೆಸ್ಟು ಟೆರರಿಸ್ಟ್ ಇರೋದು ಜ್ಯೋತಿಷ್ಯ ಶಾಸ್ತ್ರದಲ್ಲೇ, ಎಸ್ಪೆಷಲಿ ಕಾಂಪೌಂಡರ್ಸ್ ನಾನು ಹೇಳ್ತಾ ಇರೋದು. ನಿಮಗೆ ಆ ದೋಷದಿಂದ ಹಿಂಗಾಗಿದೆ, ಈ ದೋಷದಿಂದ ಹಿಂಗಾಗಿದೆ. ಮತ್ತು ಆ ಟೆರರಿಸ್ಟ್ಗಳು ಹೆಂಗೆ ಅಂದರೆ, ನೀವು ದುಡ್ಡು ಹಾಕಿ ನಿಮ್ಮದು ಜೀವನನೇ ಚೇಂಜ್ ಮಾಡಿಬಿಡ್ತೀನಿ ಅಂತಾರಲ್ಲ, ಸಾಧ್ಯವೇ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ನನ್ನ ಹತ್ರ ನೀವು ಎಷ್ಟೇ ನೀವು ಕನ್ಸಲ್ಟೇಷನ್ ತಗೊಂಬಂದರೂ ಕೂಡ ಏನಿದೆ, ಯಾವಾಗಿದೆ, ಎಲ್ಲಿದೆ ಅಷ್ಟೇ ಹೇಳೋದು ನಾನು. ಅದು ಬಿಟ್ಟರೆ ನನ್ನ ಹತ್ರಕ್ಕೆ ಬರೋಕ್ಕೆ ಹೋಗ್ಬಿಡಿ. ಇವ್ರ ಹತ್ರ ಏನೋ ಹೋದ್ರೆ ಏನೋ ಆಗ್ಬಿಡುತ್ತೆ, ಆಗಲ್ಲ. ನಿಮಗೆ 30 ವರ್ಷ ಆಗಿದೆ, ಮದುವೆ ಆಗಿಲ್ಲ, ಚಾನ್ಸೇ ಇಲ್ಲ. ಅಲ್ಲಿ ಕಾಂಬಿನೇಷನ್ ಬಂದಾಗ ಹೇಳ್ತೀನಿ. ಇಲ್ಲ ಅಲ್ಲಿ ಭುಕ್ತಿ ಅಂತರ್ಭುಕ್ತಿಲಿ ಒಂದು ಮದುವೆ ಕಾಂಬಿನೇಷನ್ ಬಂದಾಗ ಈ ಟೈಮ್ ಯಾರು ಸಿಗ್ತಾರೆ ಮಾಡ್ಕೊ, ಇಲ್ದಾರೆ ಅದು ಸಿಗಲ್ಲ ನಿಮಗೆ. ಕೊನೆಗೆ ಚಿತ್ರಾನ್ನಕ್ಕೆ ಲಾಟ್ರಿ ಹೊಡೆಯೋ ಟೈಮ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಡ್ತೀನಿ. ದಿಸ್ ಇಸ್ ರಿಯಲ್ ಅಸ್ಟ್ರಾಲಜಿ. ಹಣೆ ಬರಹದ ಬಗ್ಗೆ ಮಾತಾಡ್ತಕ್ಕಂಥವ್ನು ಇಂಪಾರ್ಟೆಂಟು. ನನ್ನ ಹಣೆ ಬರಹನೂ ಕೆಟ್ಟದಿರುತ್ತೆ, ನಿಮ್ಮ ಹಣೆ ಬರಹನೂ ಕೆಟ್ಟದಿರುತ್ತೆ, ಊರಲ್ಲಿರೋದೆಲ್ಲ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಹಣೆ ಬರದ ವಿಚಾರಗಳನ್ನು ತಿಳಿಪಡಿಸ್ತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಅದನ್ನು ದೋಷ ಅಂತ ಹೇಳಿ ಅದನ್ನು ಬದಲಾಯಿಸ್ತೀನಿ ಅಂತಕ್ಕಂಥ ಮೂರ್ಖರ ಹತ್ರ ನೀವೆಲ್ಲ ಹೋಗ್ತೀರಾ. ಮೂರ್ಖರು, ಶತಮೂರ್ಖರು ಅವರಲ್ಲ, ನೀವುಗಳೇ ಶತಮೂರ್ಖರು. ಜ್ಯೋತಿಷ್ಯನ ನಂಬಿಕೊಂಡು ಅವನೇನೋ ಡ್ರೆಸ್ ಹಾಕೊಂಬಿಟ್ಟಿದ್ದಾನೆ ಗ್ರ್ಯಾಂಡಾಗಿ, ಹಿಂಗೆ ಬಳ್ಕೊಂಬಿಟ್ಟಿದ್ದಾನೆ. ಏನು ಇದೆಲ್ಲ ಹಾಕೊಂಬಿಟ್ರೆ ಏನು ದೇವ್ರು ಬಂದುಬಿಡ್ತಾರಾ? ಯೋಚನೆ ಮಾಡಿ. ಏನು ವಿಭೂತಿ ಹಾಕೊಂಡು ಒಂದು ತ್ರಿಶೂಲ ಇಟ್ಕೊಂಬಿಟ್ಟು ಒಂದು ದಂಡ ಇಟ್ಕೊಂಡಿದ್ದ ತಕ್ಷಣ ಏನು ಬರುತ್ತೆ? ಅದು ನಾಯಿ ಓಡ್ಸಕ್ಕೆ ಅವೆಲ್ಲ ನಾಯಿ ಓಡ್ಸಕ್ರಿ. ಯಾಕೆ ಮನೆಗೆ ಹೋಗ್ಬೇಕಾದ್ರೆ ಅದೇ ಡ್ರೆಸ್ಸಲ್ಲಿ ನಾಯಿಗಳು ಅಟ್ಟಿಸ್ಕೊಂಬರ್ತವೆ. ನಾಯಿ ಓಡ್ಸೋಕ್ಕೆ ಇರೋದು. ಮುಂದಿನ ಕರೆ ತಗೊಳ್ಳೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್? 2/1/1994. 1994. ಹುಟ್ಟಿದ ಸಮಯ? 28:20 ಮೇಡಮ್. ಇನ್ನೊಮ್ಮೆ ಹೇಳಿ. 2/1/1994. ಓ, ಡಿಸ್ಟರ್ಬೆನ್ಸ್ ಇದೆ. ಓಕೆ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಇನ್ನು ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಆಗಸ್ಟ್ 12ರಿಂದ 108ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಶುರುವಾಗ್ತಾ ಇದೆ. ಈಗಾಗಲೇ 107 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಜುಲೈ 23ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ, ಹಾಗೆ ಸಂಜೆ 7:30ಯಿಂದ 8:00ವರೆಗೂ ಕೂಡ 4 ದಿನದ ಆನ್ಲೈನ್ ಕ್ಲಾಸಸ್ ಕೂಡ ಶುರುವಾಗ್ತಾ ಇರುವಂಥದ್ದು. ರೇಖಿ ಚಿಕಿತ್ಸೆಯ ಬಗ್ಗೆ, ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದಾಗಿದೆ. ಕೊನೆಯದಾಗಿ ಒಂದು ಕರೆ ಇರುವಂಥದ್ದು. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಶಾಪುರ್ಲಿಂದ ಕರೆ ಮಾಡ್ತೀನಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಸಂಖ್ಯೆ ಹೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 65 ಮೇಡಮ್. 65. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಮ್ಮ ಮಗನ ಸ್ವಲ್ಪ ಜಾಬ್ ಬಗ್ಗೆ ಕೇಳ್ತೀನಿ. ಮಗನ ಜಾತಕದಲ್ಲಿ ಜಾಬ್ ಬಗ್ಗೆ, ಕೆಲಸದ ಬಗ್ಗೆ. ಏನು ಓದ್ಕೊಂಡಿದ್ದಾರೆ? ಇಂಜಿನಿಯರ್ ಮುಗ್ದ ಮೇಡಮ್. ಇದು CS ಮಾಡನ್ ಮೇಡಮ್. ಎಲ್ಲಿ ಜಾಬ್ ಸಿಗೋಲ್ದು. ಹೌದಾ? ಗುರುಗಳಿದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಸೂರ್ಯ ದಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. 10ನೇ ಮನೆ ಇದೆ, ಸೂರ್ಯ ಚೆನ್ನಾಗಿದ್ದಾನೆ. ಹಾಗೆ ಭುಕ್ತಿಗೆ ಹೋಗೋಣ. ಭುಕ್ತಿನೂ ಅದೇ ಇದೆ, ಅಂತರ್ಭುಕ್ತಿ. ಈಗ ಜಸ್ಟ್ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ. ಅಂತರ್ಭುಕ್ತಿ ಗುರು ಆದ ನಂತರ ಶನಿ ಬರ್ತಕ್ಕಂಥದ್ದು. ಶನಿ ಅಂತರ್ಭುಕ್ತಿಲಿ ಅವ್ರಿಗೆ ಜಾಬ್ ಸಿಗುತ್ತೆ, ಕಮ್ಮಿ ಸಂಬಳದಲ್ಲಿ ಸಿಗುತ್ತೆ. ಯಾಕಂದರೆ 9ನೇ ಮನೆಯಲ್ಲಿ ಟ್ರಿಗರ್ ಆಗಿದೆ. ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗುತ್ತೆ, ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೂರ್ಯದಶ 2000 ಹೇಳಿ ಗುರುಜಿ 2 ವರ್ಷ ಆಯ್ತು ಗುರುಜಿ ಓದ್ ಮುಗಿದು. ಈಗ ದಶ ಟೈಮ್ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲಿ ಅವ್ರದ್ದು ಗುಣಲಕ್ಷಣಗೆ ಹೇಳಿದ್ರೆ ನೀವೇ ಬೈಕತ್ತೀರ. ಆಮೇಲೆ ಇಲ್ಲಿ ಆ ವ್ಯಕ್ತಿಗೆ ಇಂಥದೇ ಬೇಕು ಅಂತ ಕೂತಿದ್ದಾರೆ. 10,000 ಕೊಟ್ಟರು ರೆಡಿಯಾಗಿ ಹೋಗಬೇಕು. ಯಾಕಂದರೆ 12ನೇ ಮನೆ ಅವ್ರ ಮನಸ್ಥಿತಿನ ತೋರಿಸುತ್ತೆ. ಇದೆಲ್ಲ ಹೆಲ್ತಲ್ಲಿ ನಾವು ಹಾಕಿ ನೋಡ್ತೀವಿ ಇವ್ರ ಮೈಂಡ್ ಹೆಂಗಿದೆ ಅಂತ. 12th ಹೌಸ್ ಅಂತಂದರೆ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ. ಈಗ ಸೆಲ್ಫ್ ಫಸ್ಟ್ ಕಸ್ ಬಂದರೆ ಅವ್ರ ಬಗ್ಗೆ ಹೇಳುತ್ತೆ. ಸೆಲ್ಫ್ ಇಂಟ್ರೆಸ್ಟೇ ಫಸ್ಟ್ ಕಮ್ಮಿ ಅಲ್ಲಿ ಮಾಡಬೇಕು ಅಂತ. ಅಂಡರ್ಗ್ರೌಂಡಲ್ಲಿ ಏನೋ ಮಾಡಬೇಕು ಅಂತಿದೆ. ಅವ್ರಿಗೆ ಏನು ಸಿಗುತ್ತೋ ಅವ್ರು ಬಿಟ್ಟು ಹೋದರೆ ಡೆಫಿನೆಟ್ಲಿ ಆಗುತ್ತೆ. ಐ ಆಮ್ ರೆಡಿ ಟು ವರ್ಕ್. ನಾನು ಏನು ಕಲ್ತಿದ್ದೀನೋ ಅದನ್ನು ನಾನು ಫಸ್ಟು ಸ್ಟಾರ್ಟ್ ಮಾಡಿಬಿಡ್ತೀನಿ. 2 ವರ್ಷದಿಂದ ಸಿಕ್ಕಿಲ್ಲ ಅಂತಂದರೆ ಓದಿರೋದು ಸರಿ ಇಲ್ವಾ, ಅಥವಾ ಡೌಟು ನಿಮ್ಮ ಮಗನ ಮೇಲೇ ಬರುತ್ತೆ, ಕ್ವಾಲಿಟಿ ಇಲ್ವಾ? ಈ ಮಾತನ್ನು ಇದನ್ನು ವೀಡಿಯೋನ ಅವ್ರಿಗೆ ತೋರಿಸಿ. ಸ್ಟ್ರೆಂತ್ ಇಲ್ವಾ ನಿಮ್ಮದು,
ಕ್ವಾಲಿಟಿ ಇಲ್ವಾ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಲ್ವಾ? ಕ್ವಶನ್ ಮಾರ್ಕ್ ನೀವೇ ಹಾಕ್ಕೊಳ್ಳಿ. ಸಿಗ್ತಾ ಇಲ್ಲ ಅಂತ ನೀವು ಅವನಿಗೆ ಸಾಂತ್ವನ ಕೊಡೋದಲ್ಲ. ಹೆಂಗೋ ಮಾಡ್ತಾಯಿದ್ದೀನಿ ನೀನು ಇಂಟರ್ವ್ಯೂಗಳನ್ನ, ಏನು ಸಿಗುತ್ತೋ ಅವ್ರಿಗೆ ಒಪ್ಕೋ. ಏನು ದುಡ್ಡು ನೋಡ್ತಾ ಇದೆಯಾ, ಏನು ನೋಡ್ತಾ ಇದೆಯಾ ಕೇಳಿ, ಕೂತು ಕೇಳಿ. ಖಂಡಿತ ಡೆಫಿನೆಟ್ಲಿ ಒಂದು ಆನ್ಸರ್ ಸಿಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.